ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಪ್ರಯತ್ನ ಫಲ ಕೊಟ್ಟು ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿ ಆಯ್ತು ಅಂದ್ರೆ ಭಾರತದಿಂದ ಹಾರೋಕೆ ಸಕಲ ಸಿದ್ಧತೆಯೂ ನಡೆದಿರುತ್ತೆ. F1 ವಿದ್ಯಾರ್ಥಿ ವೀಸಾ ಸಿಕ್ಕಿದಂತೆ ಪ್ರಯಾಣ ಶುರು ಮಾಡೋದೆ. ಮಕ್ಕಳು ಅಮೆರಿಕದಲ್ಲಿ ಓದ್ತಿದ್ದಾರೆ ಅಂದ್ರೆ ಪಾಲಕರಿಗೂ ಹೆಮ್ಮೆ. ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ತಾರೆ ಅಥವಾ ಉದ್ಯಮದಲ್ಲಿ ಜೊತೆಯಾಗ್ತಾರೆ, ಇಲ್ಲವೇ ತಮ್ಮದೇ ಆದ ಸ್ಟಾರ್ಟ್ಅಪ್ ಶುರು ಮಾಡ್ತಾರೆ ಅಂತೆಲ್ಲ ಮನೆಯವರು ಕನಸು ಕಟ್ಟಿಕೊಂಡಿರುತ್ತಾರೆ. ಆದರೆ ಮನೆಯ ಮಕ್ಕಳು ಓದೋಕೆ ಹೋದ್ರೆ ದೇಶದಲ್ಲಿ ಅನಾಥ ಶವಗಳಾದ ಸುದ್ದಿ ಗೊತ್ತಾದ್ರೆ ಆ ಪಾಲಕರ ಪರಿಸ್ಥಿತಿ ಹೇಗಿರ್ಬೇಕು? ಇತ್ತೀಚೆಗಷ್ಟೇ ಅಮೆರಿಕದ ಪೆನ್ಸಿಲ್ವೇನಿಯಾದ ಟೋಲ್ಗೇಟ್ ಬಳಿ ಕಾರು ಅಪಘಾತ ಆಗಿದ್ದು ಇಬ್ಬರು ಭಾರತೀಯ ಮೂಲದ ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿದ್ದಾರೆ. ಕ್ಲೀವ್ಲ್ಯಾಂಡ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ದುರಂತ ಅಂತ್ಯ. ನ್ಯೂಯಾರ್ಕ್ನಲ್ಲಿರುವ ಭಾರತದ ಕಾನ್ಸುಲೇಟ್ನಿಂದ ಸಂತಾಪ. ಮೇ 10 ಶನಿವಾರ ಲ್ಯಾಂಕಾಸ್ಟರ್ ಕೌಂಟಿಯಲ್ಲಿ ಈ ದುರಂತ ಸಂಭವಿಸಿದೆ. ಕಾರು ಮುಖ್ಯ ರಸ್ತೆಯಿಂದ ದೂರದಲ್ಲಿ ಅಪಘಾತಕ್ಕೀಡಾಗಿದೆ. ಕಾರು ವೇಗವಾಗಿ ನುಗ್ಗಿರುವಂತೆ ಕಂಡು ಬಂದಿದೆ. ಕಾರು ಸೇತುವೆಗೆ ಅಪ್ಪಳಿಸುವಕ್ಕೂ ಮುನ್ನ ಮರಕ್ಕೂ ಗುದ್ದಿರುವುದನ್ನ ಪೆನ್ಸಿಲ್ವೇನಿಯಾ ಸ್ಟೇಟ್ ಪೊಲೀಸರು ಗುರುತಿಸಿದ್ದಾರೆ. ವಿಧಿವಿಜ್ಞಾನ ತಜ್ಞರು ಸ್ಥಳದಲ್ಲಿ ಮಾಹಿತಿ ಕಲೆ ಹಾಕಿದ್ದು ತನಿಖೆಗೆ ಪೂರಕ ಮಾಹಿತಿಯನ್ನ ಒದಗಿಸುತ್ತಿದ್ದಾರೆ. ಲ್ಯಾಂಕಾಸ್ಟರ್ ಕೌಂಟಿಯಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಮೃತಪಟ್ಟಿರುವ ಇಬ್ಬರು ಭಾರತೀಯ ಮೂಲದವರು ಅನ್ನೋದು ದೃಢಪಟ್ಟಿದೆ. ಒಹಿಯೋದ ಕ್ಲೀವ್ಲ್ಯಾಂಡ್ ನ ಸ್ಟೇಟ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾದ 23 ವರ್ಷದ ಸೌರವ್ ಪ್ರಭಾಕರ್ ಮತ್ತು 20 ವರ್ಷದ ಮಾನವ್ ಪಟೇಲ್ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ವಿದ್ಯಾರ್ಥಿಗಳು ಸಾಗುತ್ತಿದ್ದ ಕಾರು ರಸ್ತೆಯಿಂದ ಮರಕ್ಕೆ ಡಿಕ್ಕಿ ಹೊಡೆದು ನಂತರ ಸೇತುವೆಗೆ ಅಪ್ಪಳಿಸಿದೆ. ಶನಿವಾರ ಬೆಳಗ್ಗೆ ಸುಮಾರು 7 ಗಂಟೆಗೆ ಈಸ್ಟ್ ಕೊಕಲಿಕೋ ಟೌನ್ಶಿಪ್ ನ ಬಳಿ ಪೂರ್ವ ದಿಕ್ಕಿನ ರಸ್ತೆಗಳಲ್ಲಿ ಈ ಅಪಘಾತ ಸಂಭವಿಸಿದೆ. ವಾಹನವು ಟರ್ನ್ಸ್ ಬೈಕ್ ನಿಂದ ವಿಮುಖವಾಗಿ ಮರಕ್ಕೆ ಡಿಕ್ಕಿ ಹೊಡೆದು ನಂತರ ಸೇತುವೆಗೆ ಡಿಕ್ಕಿ ಹೊಡೆದಿದೆ ಅಂತ ಪೆನ್ಸಿಲ್ವೇನಿಯಾದ ಪೊಲೀಸರು ಮಾಹಿತಿ ನೀಡಿದ್ದಾರೆ. ವರದಿಗಳ ಪ್ರಕಾರ ಕಾರನ್ನು ವಿದ್ಯಾರ್ಥಿ ಸೌರವ್ ಪ್ರಭಾಕರ್ ಚಲಾಯಿಸುತ್ತಿದ್ದರು. ಅಪಘಾತದ ತೀವ್ರತೆಗೆ ಇಬ್ಬರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದರಿಂದ ಸಾವು ಸಂಭವಿಸಿದೆ ಎಂದು ಮರಣೋತ್ತರ ಪರೀಕ್ಷೆಯ ವರದಿ ತಿಳಿಸಿದೆ. ಅಪಘಾತ ನಡೆದ ವಾಹನದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದ. ತೀವ್ರವಾಗಿ ಗಾಯಗೊಂಡ ಆತನಿಗೆ ಆಸ್ಪತ್ರೆಯಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ ನೀಡುತ್ತಿರುವುದಾಗಿ ತಿಳಿದು ಬಂದಿದೆ. ಈ ಘಟನೆಯ ಬಗ್ಗೆ ನ್ಯೂಯಾರ್ಕ್ನ ಭಾರತದ ಕಾನ್ಸುಲೇಟ್ ಜನರಲ್ ಸಂತಾಪ ಸೂಚಿಸಿದ್ದು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುವುದಾಗಿ ಭರವಸೆ ಕೊಟ್ಟಿದೆ. ಕ್ಲೀವ್ಲ್ಯಾಂಡ್ ಸ್ಟೇಟ್ ಯೂನಿವರ್ಸಿಟಿಯ ಮಾನವ್ ಪಟೇಲ್ ಮತ್ತು ಸೌರವ್ ಪ್ರಭಾಕರ್ ಎಂಬ ಇಬ್ಬರು ಭಾರತೀಯ ವಿದ್ಯಾರ್ಥಿಗಳು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ದುಃಖದ ವಿಚಾರ ತಿಳಿದು ಬಂದಿದೆ ಎಂದು ಕಾನ್ಸುಲೇಟ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ. ಅಪಘಾತದಲ್ಲಿ ಮೃತಪಟ್ಟಿರುವ ವಿದ್ಯಾರ್ಥಿಗಳ ಕುಟುಂಬಗಳೊಂದಿಗೆ ಕಾನ್ಸುಲೇಟ್ ಸಂಪರ್ಕದಲ್ಲಿದೆ. ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡುವುದಾಗಿ ಭರವಸೆ ಕೊಡಲಾಗಿದೆ ಎಂದು ತಿಳಿಸಿದೆ. ಕ್ಲೀವ್ಲ್ಯಾಂಡ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಶೋಕಾಚರಣೆ ನಡೆಸಲಾಗಿದೆ. ಅಪಘಾತಕ್ಕೆ ನಿಖರ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಕಾರಿನಲ್ಲಿ 3 ಪ್ರಯಾಣ ಮಾಡುತ್ತಿದ್ದರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇದೇ ರೀತಿಯ ಸುದ್ದಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.